ರಾತ್ರಿ 11 ಗಂಟೆಯಾಗಿತ್ತು. ಹೊರಗೆ ಮಳೆ ಸುರಿಯುತ್ತಿತ್ತು. ಅನು ತನ್ನ ಬೆಡ್ರೂಮಿನ ತೆರೆದ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದಳು. ಅವಳ ಕೆನ್ನೆಯ ಮೇಲೆ ಕಣ್ಣೀರು ಹರಿಯುತ್ತಿತ್ತು. ಹೃದಯದಲ್ಲಿ ಬಿರುಗಾಳಿ ಏಳುತ್ತಿತ್ತು. ಆ ಸುಂದರ ವಾತಾವರಣದಲ್ಲಿ ತನ್ನ ಪತಿ ರಾಜೇಶನ ತೋಳುಗಳಲ್ಲಿ ಆನಂದಿಸಬೇಕೆಂದು ಅವಳು ಬಯಸಿದ್ದಳು. ಆದರೆ ಈಗ ಏಕಾಂಗಿಯಾಗಿ ದುಃಖಿಸುತ್ತಿದ್ದಳು. ಕಳೆದ 2 ಗಂಟೆಯಿಂದ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದ ರಾಜೇಶನನ್ನು ಕಂಡು ಅನು ತನ್ನನ್ನು ನಿಯಂತ್ರಿಸಿಕೊಳ್ಳಲಾಗದೆ, ರಾಜೇಶ್, ಇನ್ನು ಎಷ್ಟು ಹೊತ್ತು ಕೆಲಸ ಮಾಡುತ್ತೀರಿ? ನೀವು ಮಲಗಿ, ನನಗೆ ನಿದ್ದೆ ಬರುತ್ತಿಲ್ಲ ಎಂದು ಹೇಳಬೇಕು ಅಂದುಕೊಂಡಳು. ಆದರೆ ಹೇಳಲು ಧೈರ್ಯ ಸಾಲಲಿಲ್ಲ. ಇದು ಒಂದು ದಿನದ ಕಥೆಯಾಗಿರಲಿಲ್ಲ. ಇದು ದಿನನಿತ್ಯದ ಪರಿಸ್ಥಿತಿಯಾಗಿತ್ತು. ತಿಂಗಳಲ್ಲಿ 10 ದಿನ ರಾಜೇಶ್ ಟೂರ್ನಲ್ಲಿದ್ದರೆ ಉಳಿದ ದಿನಗಳು ಆಫೀಸ್ ಅಥವಾ ಮನೆಯಲ್ಲಿ ಲ್ಯಾಪ್ಟಾಪ್ ಅಥವಾ ಫೋನ್ನಲ್ಲಿ ನಿರತನಾಗಿರುತ್ತಿದ್ದ. ಅನುಗೆ ಗಂಟಲು ಒಣಗಿದಂತಾಗಿ ಅಡುಗೆ ಮನೆಗೆ ನೀರು ಕುಡಿಯಲು ಹೋದಳು. ಅತ್ತೆ ಮಾವನ ರೂಮಿನ ಲೈಟ್ ಆಫ್ ಆಗಿತ್ತು. ಮಕ್ಕಳ ರೂಮಿಗೆ ಹೋಗಿ ನೋಡಿದಾಗ ಕಾರ್ತಿಕ್ ಮತ್ತು ಅನುಷಾ ನಿದ್ದೆ ಮಾಡುತ್ತಿದ್ದರು. ಮನೆ ಶಾಂತವಾಗಿತ್ತು. ಅವಳು ನೀರು ಕುಡಿದು ರೂಮಿಗೆ ಬಂದು ಮಲಗಿದಳು. ಪ್ರೀತಿಯ ನಶೆ ಕೆಲವು ವರ್ಷಗಳ ನಂತರ ಹೀಗೆ ಇಳಿದು ಹೋಗುತ್ತದೆ ಎಂದು ಯೋಚಿಸತೊಡಗಿದಳು. ರಾಜೇಶ್ ತನ್ನ ಗೆಳೆಯರ ಮುಂದೆ, ನನಗಂತೂ ಮನೆ ಕಡೆ ಟೆನ್ಷನ್ ಇಲ್ಲ. ಅಪ್ಪ ಅಮ್ಮನ ಬಗ್ಗೆ ಮಕ್ಕಳ ಬಗ್ಗೆ ಚಿಂತೆಯೇ ಇಲ್ಲ. ಎಲ್ಲವನ್ನೂ ಅನು ಸಂಭಾಳಿಸುತ್ತಾಳೆ ಎಂದು ಜಂಬ ಕೊಚ್ಚಿಕೊಳ್ಳುತ್ತಿದ್ದ. ಇದು ಅನುಗೆ ಚುಚ್ಚಿದಂತಾಗುತ್ತಿತ್ತು. ರಾಜೇಶ್ಗೆ ತನ್ನ ಹೆಂಡತಿಯ ಬಗ್ಗೆ ಏನಾದರೂ ಕರ್ತವ್ಯ ಇದೆಯೆಂದು ಅನಿಸುವುದಿಲ್ಲವೇ ಎಂದು ಅವಳು ಯೋಚಿಸಿದಳು. ಅಂದು ಅನುಗೆ ಬಹಳ ಒಂಟಿತನ ಕಾಡುತ್ತಿತ್ತು. ಎಷ್ಟೇ ಹೊರಳಾಡಿದರೂ ನಿದ್ದೆ ಬಾರದೆ ಎದ್ದು ಕುಳಿತು ತನ್ನ ಪತಿಯಲ್ಲಿ, ರಾಜೇಶ್, ನಾವು ಹೀಗೆ ಯಾಂತ್ರಿಕವಾಗಿ ಬದುಕುತ್ತಿರುವುದು, ನಮ್ಮ ಜೀವನದ ಅಮೂಲ್ಯ ಕ್ಷಣಗಳನ್ನು ಕಳೆದುಕೊಳ್ಳುತ್ತಿದ್ದೇವೆ ಎಂದು ನಿಮಗೆ ಅನಿಸುವುದಿಲ್ಲವೇ? ಅವು ಮತ್ತೆ ನಮಗೆ ಸಿಗುವುದಿಲ್ಲ ಎಂದು ಹೇಳಿದಳು. ರಾಜೇಶ್ ಲ್ಯಾಪ್ಟಾಪ್ನಿಂದ ಕಣ್ಣು ತೆಗೆಯದೆ, ಅನು, ಇವತ್ತು ನಾನು ಇರುವ ಪೊಸಿಷನ್ನಿಂದಲೇ ಮನೆಯಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳಿವೆ. ನಿನಗೆ ಯಾವುದೇ ಕೊರತೆ ಇಲ್ಲ. ನೀನು ಯಾಕೆ ದುಃಖಿತಳಾಗಿದ್ದೀಯಾ ಎಂದ. ನನಗೆ ನಿಮ್ಮ ಜೊತೆ ಸ್ವಲ್ಪ ಸಮಯ ಬೇಕು ಎನ್ನುವ ಅನುಳ ಮಾತಿಗೆ, ಆಯ್ತು, ಈಗ ಅರ್ಜೆಂಟಾಗಿ ಒಂದು ಮೇಲ್ ಕಳುಹಿಸಬೇಕು, ಆಮೇಲೆ ಮಾತನಾಡೋಣ ಎಂದು ರಾಜೇಶ್ ಹೇಳಿದ. ನಂತರ ರಾಜೇಶ್ ಯಾವಾಗ ಮಲಗಿದ, ಅನುಗೆ ಯಾವಾಗ ನಿದ್ದೆ ಬಂತು ಎಂದು ಅವಳಿಗೆ ತಿಳಿಯಲೇ ಇಲ್ಲ. ಅನುಳ ಅತ್ತೆ ಮಾವನಿಗೆ ಮಗ ಹಾಗೂ ಸೊಸೆಯ ನಡುವಿನ ಮೌನ ಅನುಭವಕ್ಕೆ ಬಂದಿತ್ತು. ಆ ವಯಸ್ಸಿನಲ್ಲಿಯೂ ಅತ್ತೆ ಮಾವನ ಬಳಿ ಮಾತುಗಳ ಭಂಡಾರವೇ ಇತ್ತು. ಆದರೆ ಅವರ ಆಧುನಿಕ ಮಗ ಮತ್ತು ಸೊಸೆ ನೀರಸವಾದ ಬದುಕು ಸಾಗಿಸುತ್ತಿದ್ದರು. ಅನು ರಾಜೇಶನ ಜೊತೆ ಸಮಯ ಕಳೆಯಲು ಅವನ ಹಿಂದೆ ಹಿಂದೆ ಸುತ್ತುತ್ತಿದ್ದಳು. ಆದರೆ ರಾಜೇಶ್ ಸದಾ ವ್ಯಸ್ತನಾಗಿರುತ್ತಿದ್ದ. ಊಟ ಮಾಡುವಾಗಲೂ ಯಾರೊಂದಿಗಾದರೂ ಫೋನ್ನಲ್ಲಿ ಮಾತನಾಡುತ್ತಿದ್ದ. ತಾನು ಏನು ತಿನ್ನುತ್ತಿದ್ದೇನೆಂದು ಅವನಿಗೆ ತಿಳಿಯುತ್ತಿರಲಿಲ್ಲ. ಅನುಳ ಬಾಡಿದ ಮುಖ ಅತ್ತೆ ಮಾವನಿಗೆ ಬೇಸರ ತರುತ್ತಿತ್ತು. ಮಕ್ಕಳು ತಮ್ಮ ಓದು, ಹೋಂವರ್ಕ್, ಟಿವಿಯಲ್ಲಿ ಮಗ್ನರಾಗಿರುತ್ತಿದ್ದರು. ಅವರ ಜೊತೆ ಮಾತನಾಡಿದರೂ ಅನುಳ ಮುಖದಲ್ಲಿ ಕಳೆ ಇರುತ್ತಿರಲಿಲ್ಲ. ಒಂದು ದಿನ ರಾಜೇಶನ ತಂದೆ ಅವನನ್ನು ಕರೆದು, ನೀನು ಕೆಲಸದಲ್ಲಿ ಬಿಜಿಯಾಗಿರುವುದು ಒಳ್ಳೆ ವಿಷಯವೇ, ಆದರೆ ಹೆಂಡತಿಗೂ ಸಮಯ ಕೊಡದೆ ಇರುವುದು ತಪ್ಪು ಎಂದರು. ರಾಜೇಶ್, ಏನಪ್ಪಾ ಹೇಳುತ್ತಿದ್ದೀರಿ? ನನಗೆ ಎಲ್ಲಿ ಟೈಮ್ ಇದೆ? ಎಷ್ಟು ಕೆಲಸ ಮಾಡಬೇಕೆಂದು ಗೊತ್ತಾ? ಅನು ಅಷ್ಟು ಓದಿದ್ದರೂ ಎಲ್ಲೂ ಕೆಲಸಕ್ಕೆ ಹೋಗಲಿಲ್ಲ. ಮನೆಯನ್ನು ಸಂಭಾಳಿಸುತ್ತಾಳೆ, ಹಗಲು ರಾತ್ರಿ ಎಲ್ಲರನ್ನೂ ನೋಡಿಕೊಳ್ಳುತ್ತಾಳೆ. ಸ್ವಲ್ಪ ಅವಳನ್ನು ಗಮನಿಸುವುದು ನಿನ್ನ ಕರ್ತವ್ಯ ಎಂದರು ಅಮ್ಮ. ಅಮ್ಮ, ಅವಳು ಏನಾದರೂ ನಿಮ್ಮ ಬಳಿ ಹೇಳಿಕೊಂಡಳಾ? ನನ್ನ ಜವಾಬ್ದಾರಿಗಳನ್ನು ಅವಳು ಅರ್ಥಮಾಡಿಕೊಂಡ ಹಾಗಿಲ್ಲ ಎಂದ ರಾಜೇಶ್. ಅವಳು ಯಾವತ್ತೂ ನಿನ್ನ ಮೇಲೆ ದೂರು ಹೇಳುವುದಿಲ್ಲ, ಆದರೆ ನಮಗೆ ಅವಳ ಬೇಸರ ಕಾಣುತ್ತಿದೆ. ರಾಜೇಶ್, ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ದೂರವೆಂದರೆ ಬರೀ 14 ಇಂಚು ಮಾತ್ರ, ಮೆದುಳಿನಿಂದ ಹೃದಯದವರೆಗೆ. ಅದನ್ನು ನಿರ್ಧರಿಸುವಷ್ಟರಲ್ಲಿ ಸಾಕಷ್ಟು ವಯಸ್ಸು ದಾಟಿರುತ್ತದೆ. ಒಮ್ಮೊಮ್ಮೆ ಈ ಅಂತರ ಮನುಷ್ಯನಿಂದ ಬಹಳಷ್ಟನ್ನು ಕಸಿದುಕೊಳ್ಳುತ್ತದೆ. ಅವನಿಗೆ ಅದರ ಬಗ್ಗೆ ತಿಳಿಯುವುದೇ ಇಲ್ಲ ಎಂದು ಗಂಭೀರ ಸ್ವರದಲ್ಲಿ ಅತ್ತೆ ಹೇಳಿದರು. ರಾಜೇಶ್ ಏನೂ ಉತ್ತರಿಸದೆ ಟೈಮ್ ನೋಡುತ್ತಾ ಬ್ಯಾಗನ್ನು ಹೆಗಲಿಗೆ ಏರಿಸಿ ಹೊರಟುಬಿಟ್ಟ. ನೀನು ಹೇಳಿದ್ದು ಇವನ ಮೇಲೆ ಯಾವುದೇ ಪರಿಣಾಮ ಬೀರುತ್ತಿಲ್ಲ ಸರೋಜ ಎಂದ ಮಾವ. ಇರಿ, ಇವತ್ತು ಅನುಗೂ ಮಾತನಾಡುತ್ತೇನೆ. ಈಗಲೇ ಅವಳನ್ನು ಕರೆಯುತ್ತೇನೆ ಎಂದು ಅತ್ತೆ ಹೇಳಿದರು. ಅವರಿಬ್ಬರ ಧ್ವನಿ ಕೇಳಿ ಅನು ಅಲ್ಲಿಗೆ ಬಂದಳು. ಅತ್ತೆ ಪ್ರೀತಿಯಿಂದ, ಅನು, ನೀನು ಈ ನಡುವೆ ಬಹಳ ಸೈಲೆಂಟಾಗಿದ್ದೀಯಾ? ಭಾವುಕಳಾಗಿದ್ದರೆ ಕೆಲಸ ಆಗುವುದಿಲ್ಲ. ನಿನ್ನ ದುಃಖಕ್ಕೆ ಕಾರಣ ಅರ್ಥಮಾಡಿಕೊಳ್ಳುತ್ತೇನೆ ಎಂದರು. ಮಾವ ಕೂಡ ಅವರ ಸಂಭಾಷಣೆಯಲ್ಲಿ ಸೇರಿಕೊಂಡು, ಸ್ಥಳ, ಸಮಯ ಮತ್ತು ಪಾತ್ರಕ್ಕೆ ತಕ್ಕಂತೆ ಮನುಷ್ಯ ತನ್ನನ್ನು ಅದರಲ್ಲಿ ಎರಕ ಹೊಯ್ದುಕೊಳ್ಳಬೇಕು. ನೀನು ಪ್ರಯತ್ನಿಸು, ಸುಖವಾಗಿರುತ್ತೀಯಾ ಎಂದರು. ಅನು ಹೂವೆಂದು ನಗುತ್ತಾ ತಲೆಯಾಡಿಸಿದಳು. ಅತ್ತೆ ಮಾವ ತನ್ನನ್ನು ಬಹಳ ಪ್ರೀತಿಸುತ್ತಾರೆ ಎಂದು ಅವಳಿಗೆ ತಿಳಿದಿತ್ತು. ಅನು ಒಬ್ಬಳೇ ಕುಳಿತು ಯೋಚಿಸತೊಡಗಿದಳು. ಅತ್ತೆ ಮಾವ ಸರಿಯಾಗಿ ಹೇಳುತ್ತಿದ್ದಾರೆ.
ನಾನು ಯಾಕೆ ಯಾವಾಗಲೂ ಅಳುಮುಖ ಮಾಡಿಕೊಂಡು ರಾಜೇಶನೊಂದಿಗೆ ಸಮಯ ಕಳೆಯಲು ಅವನ ಹಿಂದೆ ಹಿಂದೆ ಅಲಿಯಬೇಕು? ದಿನ ಈ ರೀತಿಯ ಅಸಡ್ಡೆ, ಅವಮಾನ ಅನುಭವಿಸುವುದಕ್ಕಿಂತ ಲೈಬ್ರರಿಯ ಮೆಂಬರ್ಶಿಪ್ ತೆಗೆದುಕೊಳ್ಳುತ್ತೇನೆ, ಪತ್ರಿಕೆಗಳನ್ನು ಓದುತ್ತೇನೆ, ಕಂಪ್ಯೂಟರ್ ಕಲಿತಿದ್ದೇನೆ, ಅದಕ್ಕಿಂತ ಹೆಚ್ಚಾಗಿ ನಮ್ಮವರೊಂದಿಗೆ ಮಾತು ಆಡುವುದು ಚೆನ್ನಾಗಿರುತ್ತದೆ ಎಂದು ಅಂದುಕೊಂಡಳು. ಹೀಗೆ ಸಮಯ ಕಳೆಯುತ್ತಿತ್ತು. ಒಂದು ದಿನ ಇದ್ದಕ್ಕಿದ್ದಂತೆ ಅವಳಿಗೆ ಒಂದು ಹೆಸರು ನೆನಪಾಯಿತು, ಅಭಿ. ಅವನು ಎಲ್ಲಿದ್ದಾನೆ, ಹೇಗಿರಬಹುದು ಎಂದು ಅವಳು ಯೋಚಿಸಿದಳು. ಅವಳು ಆ ಅಧ್ಯಾಯವನ್ನು ಮದುವೆಗೆ ಮುಂಚೆಯೇ ಮರೆತು ಗಂಡನ ಮನೆಗೆ ಬಂದಿದ್ದಳು. ಆದರೆ ಇಂದು ಅದೇ ಮುಗಿದ ಅಧ್ಯಾಯದ ಪುಟಗಳು ಮತ್ತೆ ತೆರೆದುಕೊಂಡವು. ಅಭಿಯನ್ನು ತನ್ನ ಮದುವೆಯ ನಂತರ ಮನಸ್ಸಿನಿಂದ ಸಂಪೂರ್ಣವಾಗಿ ದೂರ ಮಾಡಿದ್ದಳು. ಅಭಿ ಬೇರೆ ಜಾತಿಯವನಾಗಿದ್ದರಿಂದ ಇಬ್ಬರ ತಾಯಿತಂದೆಯರು ಅವರ ವಿವಾಹಕ್ಕೆ ಒಪ್ಪಿಗೆ ನೀಡಿರಲಿಲ್ಲ. ತಾಯಿತಂದೆಗೆ ತಿರುಗಿ ಬೀಳುವ ಧೈರ್ಯ ಇಬ್ಬರಿಗೂ ಇರಲಿಲ್ಲ. ಇಬ್ಬರೂ ತಮ್ಮ ತಾಯಿತಂದೆಯರ ಇಚ್ಛೆಗೆ ತಲೆಬಾಗಿದ್ದರು. ಇಂದು ಬದುಕಿನ ಈ ಹಂತದಲ್ಲಿ ನೀರಸ ಜೀವನದ ಏಕಾಂಗಿತನದಿಂದ ಬೇಸತ್ತು ಅನು ಅಭಿಯನ್ನು ಹುಡುಕತೊಡಗಿದಳು. ಅನು ಕಂಪ್ಯೂಟರ್ ಆನ್ ಮಾಡಿದಳು. ಅವಳಿಗೆ ಫೇಸ್ಬುಕ್ ಅಕೌಂಟಿತ್ತು. ಅವನು ಫೇಸ್ಬುಕ್ನಲ್ಲಿ ಇರಬಹುದು, ಹುಡುಕೋಣ ಎಂದುಕೊಂಡು ಹೆಸರು ಟೈಪ್ ಮಾಡಿದ ಕೂಡಲೇ ನೂರಾರು ಪ್ರೊಫೈಲ್ಗಳು ಕಾಣಿಸಿದವು. ಇದ್ದಕ್ಕಿದ್ದಂತೆ ಅವಳ ದೃಷ್ಟಿ ಒಂದು ಫೋಟೋ ಮೇಲೆ ಬಿತ್ತು. ಅವನೇ ಅಭಿ. ಅವನ ಪ್ರೊಫೈಲ್ ಪರೀಕ್ಷಿಸಿದಾಗ ಅವನ ಊರು, ಓದಿದ ಕಾಲೇಜ್, ಜನ್ಮದಿನಾಂಕ ಅದೇ ಆಗಿತ್ತು. ಅವಳು ಕೂಡಲೇ ಅನು ಜ್ಞಾಪಕ ಇದೆಯಾ ಎಂದು ಮೆಸೇಜ್ ಕಳುಹಿಸಿದಳು. 3 ದಿನಗಳ ನಂತರ ಉತ್ತರ ಬಂತು, ಓ ಮರೆತಿದ್ದರೆ ತಾನೇ. ಅದನ್ನು ಓದಿದ ಕೂಡಲೇ ಅನು ತನ್ನ ಮೊಬೈಲ್ ನಂಬರ್ ಕಳುಹಿಸಿದಳು. ಸ್ವಲ್ಪ ಹೊತ್ತಿನ ನಂತರ ಅವನು ಆನ್ಲೈನ್ಗೆ ಬಂದ. ಕೆಲವೇ ಕ್ಷಣಗಳಲ್ಲಿ ಇಬ್ಬರೂ ತಮ್ಮ ಜೀವನ 15 ವರ್ಷಗಳು ಮುಂದೆ ಬಂದಿದೆಯೆಂದು ಮರೆತುಬಿಟ್ಟರು. ಅನುಗೆ ಮಕ್ಕಳಿದ್ದರೂ ಅಭಿಗೂ ಒಬ್ಬ ಮಗನಿದ್ದ. ಅನು ಬೆಂಗಳೂರಿನಲ್ಲಿದ್ದರೆ ಅಭಿ ದಾವಣಗೆರೆಯಲ್ಲಿದ್ದ. ಇಬ್ಬರೂ ಆಗಾಗ ಚಾಟ್ ಮಾಡತೊಡಗಿದರು. ಹಳೆಯ ವಿಷಯಗಳನ್ನೆಲ್ಲ ಕೆದುಕುತ್ತಿದ್ದರು. ಅವರು ಎಷ್ಟು ಮಾತನಾಡಿದರೂ ಮುಗಿಯುತ್ತಲೇ ಇರಲಿಲ್ಲ. ಅತ್ತೆ ಮಾವ ಮನೆಯಲ್ಲಿ ಇರುತ್ತಿದ್ದರಿಂದ ಸೊಸೆಯಲ್ಲಿ ಬಂದ ಈ ಪರಿವರ್ತನೆ ಅವರಿಗೆ ಸ್ಪಷ್ಟವಾಗಿ ತಿಳಿಯಿತು. ಸಪ್ಪೆ ಮುಖದಲ್ಲಿ ಈಗ ಸದಾ ಹೊಳಪು ಇರುತ್ತಿತ್ತು. ಅವಳು ನಗುನಗುತ್ತಾ ಬೇಗನೆ ತನ್ನ ಅಡುಗೆ ಮತ್ತು ಇತರ ಕೆಲಸಗಳನ್ನು ಮುಗಿಸಿ ತನ್ನ ಬೆಡ್ರೂಮಿನಲ್ಲಿದ್ದ ಕಂಪ್ಯೂಟರ್ ಮುಂದೆ ಕೂರುತ್ತಿದ್ದಳು. ಅವಳು ಹಲವು ಬಾರಿ ಅಭಿಯನ್ನು ಮನಸ್ಸಿನಿಂದ ದೂರ ಮಾಡಲು ಪ್ರಯತ್ನಿಸುತ್ತಿದ್ದಳು. ಆದರೆ ಕಳೆದು ಹೋದ ಕ್ಷಣಗಳು ಸಹಕಾರಗೊಂಡಾಗ ಅವನನ್ನು ಮರೆಯುವುದು ಅಸಾಧ್ಯವಾಗಿತ್ತು. ಈಗ ರಾಜೇಶ್ ಲ್ಯಾಪ್ಟಾಪ್ನಲ್ಲಿ ಮಗ್ನನಾಗಿದ್ದರೆ ಅನು ತನ್ನ ಫೇಸ್ಬುಕ್ನಲ್ಲಿ ತಲ್ಲಿನಳಾಗಿರುತ್ತಿದ್ದಳು. ಒಂದೆರಡು ಬಾರಿ ರಾಜೇಶ್ ಏನು ಮಾಡುತ್ತಿದ್ದೀಯಾ ಎಂದು ಕೇಳಿದ. ಚಾಟ್ ಮಾಡುತ್ತಿದ್ದೇನೆ ಎಂದಳು. ಹೌದಾ, ಯಾರ ಜೊತೆ? ಕಾಲೇಜ್ ಫ್ರೆಂಡ್ ಜೊತೆ. ರಾಜೇಶ್ಗೆ ಆಶ್ಚರ್ಯವಾಯಿತು, ಆದರೂ ಸುಮ್ಮನಿದ್ದ. ಅಭಿ ಮತ್ತು ಅನು ನಡುವೆ ಹಳೆಯ ನೆನಪುಗಳು ತಾಜಾ ಆಗಿದ್ದವು. ಇಬ್ಬರೂ ತಮ್ಮ ಮನೆಯವರ ಬಗ್ಗೆ ಹೇಳಿಕೊಳ್ಳತೊಡಗಿದರು. ಫೋನ್ನಲ್ಲಿ ಮೆಸೇಜ್ ಕಳುಹಿಸುವುದು ಮಾಮೂಲಿಯಾಗಿತ್ತು. ಒಂದು ದಿನ ಬೆಳಿಗ್ಗೆ ರಾಜೇಶ್ ತಿಂಡಿ ತಿನ್ನುವಾಗ ಅನು ಫೋನ್ಗೆ ಮೆಸೇಜ್ ಬಂದ ಸದ್ದು ಕೇಳಿ, ಬೆಳಗ್ಗೆನೇ ಯಾರ ಮೆಸೇಜ್ ಬಂತು ಎಂದು ಪ್ರಶ್ನಿಸಿದ. ಫ್ರೆಂಡ್ ಎಂದು ಅನು ಹೇಳಿದಳು. ಯಾವ ಫ್ರೆಂಡ್? ನನ್ನ ಫ್ರೆಂಡ್ ಬಗ್ಗೆ ಆಸಕ್ತಿ ವಹಿಸಲು ನಿಮಗೆ ಟೈಮ್ ಯಾವಾಗ ಸಿಕ್ಕಿತು? ಅನು ಮೆಸೇಜ್ ಓದುತ್ತಿದ್ದಳು. ಓದಿದ ನಂತರ ಅವಳ ಮುಖದಲ್ಲಿ ಮುಗುಳು ನಗೆ ಅರಳಿತು. ಅಭಿ ಕಳುಹಿಸಿದ್ದ, ನಿನಗೆ ನೆನಪಿದೆಯಾ? ನನ್ನ ಹೋಂವರ್ಕ್ ಬುಕ್ನಲ್ಲಿ ನೀನೊಂದು ಚಿಕ್ಕ ಗಿಡದ ಚಿತ್ರ ಬರೆದಿದ್ದೆ. ಆ ಗಿಡದಲ್ಲಿ ಈಗ ಹೂ ಬಿಟ್ಟಿದೆ, ಬಂದು ನೋಡು. ಅನುಳ ಮುಖದಲ್ಲಿನ ತುಂಟನಗೆಯನ್ನು ಎಲ್ಲರೂ ಗಮನಿಸಿ ರಾಜೇಶನ ಮುಖದ ಬಣ್ಣ ಬದಲಾಯಿತು. ಅವನು ಮೌನವಾಗಿದ್ದ. ಅತ್ತೆ ಮಾವ ಕೂಡ ಏನೂ ಮಾತನಾಡಲಿಲ್ಲ. ಅನುಳ ಮಗ, ಅಮ್ಮ, ನೀವು ಈಗೀಗ ಫೋನ್ನಲ್ಲಿ ಬಹಳ ಬಿಜಿಯಾಗಿರುತ್ತೀರಿ. ನಿಮಗೂ ನಮ್ಮ ಹಾಗೆ ಬಹಳಷ್ಟು ಫ್ರೆಂಡ್ಸ್ ಇದ್ದಾರೆ. ಈಗ ಚೆನ್ನಾಗಿದೆ ಅಮ್ಮ, ಒಂದು ಸಾರಿ ಕಂಪ್ಯೂಟರ್, ಒಂದು ಸಾರಿ ಫೋನ್ನಲ್ಲಿ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತದೆ ಅಲ್ವಾ ಎಂದ. ಮಗಳು, ಇನ್ನೇನು ಮಾಡೋದು ಅನುಷಾ, ಎಲ್ಲಾದರೂ ಒಂದು ಕಡೆ ಬಿಜಿಯಾಗಿ ಇರಲೇಬೇಕು, ಇಲ್ಲದಿದ್ದರೆ ನಿಮಗೆಲ್ಲ ಡಿಸ್ಟರ್ಬ್ ಮಾಡೋದು ಎಂದಳು. ರಾಜೇಶ್ಗೆ ಅವಳ ಮಾತಿನಲ್ಲಿರುವ ವ್ಯಂಗ್ಯ ತಿಳಿಯಿತು. ಅತ್ತೆ ಮಾವ ತಮ್ಮ ರೂಮಿನಲ್ಲಿ ಮನೆಯಲ್ಲಿನ ಗಂಭೀರ ಪರಿಸ್ಥಿತಿಯ ಬಗ್ಗೆ ಮಾತನಾಡುತ್ತಿದ್ದರು. ಮಾವ, ನನಗೆ ಅನಿಸುತ್ತೆ ಅನು ಯಾರನ್ನಾದರೂ ಎಂದು ಹೇಳುತ್ತಿದ್ದಾಗ ಅತ್ತೆ ಮಾತು ಮಧ್ಯದಲ್ಲಿ ತಡೆದು, ನನಗೆ ಅನುಳ ಮೇಲೆ ಸಂಪೂರ್ಣವಾಗಿ ನಂಬಿಕೆಯಿದೆ. ರಾಜೇಶ್ಗೆ ಹೇಳಿ ನಮಗೆ ಸುಸ್ತಾಯಿತು. ಅನುಗೆ ನಿನ್ನ ಸಂಸಾರಕ್ಕೆ ಕೊಂಚ ಗಮನ ಕೊಡು ಎಂದು. ಅವನು ಕಿವಿಗೆ ಹಾಕಿಕೊಳ್ಳುತ್ತಲೇ ಇಲ್ಲ. ಹೆಂಡತಿಯ ಬಗ್ಗೆ ಅವನ ಅಸಡ್ಡೆ ನೋಡಲು ಆಗುವುದಿಲ್ಲ. ಈಗ ಅನು ಅವಳ ಫ್ರೆಂಡ್ಸ್ ಜೊತೆ ಮಾತನಾಡುತ್ತಾಳೆ ಅಂದರೆ ಮಾತನಾಡಲಿ ಬಿಡಿ. ಇವತ್ತು ನಾನು ರಾಜೇಶನ ಮುಖ ನೋಡಿದೆ, ಬಹಳ ಬೇಗನೆ ಅವನಿಗೆ ತನ್ನ ತಪ್ಪು ತಿಳಿಯುತ್ತದೆ ಎಂದರು. ನೀನು ಹೇಳಿದ್ದು ಸರಿ. ರಾಜೇಶ್ ತನ್ನ ಕೆಲಸಕ್ಕೆ ಮಹತ್ವ ಕೊಡುತ್ತಾನೆ, ಅದು ಮುಖ್ಯನೇ. ಆದರೆ ಅದರ ಜೊತೆಯಲ್ಲಿ ಗಂಡನ ಹೊಣೆಗಾರಿಕೆಯನ್ನು ಮರೆಯಬಾರದು ಎಂದರು ಮಾವ. ನಂತರ ರಾಜೇಶ್ಗೆ ಕೆಲವು ದಿನಗಳಿಂದ ಅನು ತನ್ನ ಜೊತೆ ಸರಿಯಾಗಿ ಮಾತನಾಡದಿರುವುದು ಅನುಭವಕ್ಕೆ ಬಂತು. ಅವಳು ಮಾತನಾಡದೆ ಗಂಡನ ಕೆಲಸಗಳನ್ನು ಮಾಡುತ್ತಿದ್ದಳು.
ಅವನು ಏನಾದರೂ ಕೇಳಿದರೆ ಅಷ್ಟಕ್ಕೆ ಮಾತ್ರ ಉತ್ತರ ಕೊಟ್ಟು ತನ್ನ ಲೋಕದಲ್ಲಿ ಮುಳುಗಿರುತ್ತಿದ್ದಳು. ಅವನು ಆಫೀಸ್ಗೆ ಹೋದ ನಂತರ ಕಂಪ್ಯೂಟರ್ ಮುಂದೆಯೇ ಕೂರುತ್ತಾಳೆ ಎಂದು ಅಪ್ಪ ಅಮ್ಮನಿಂದ ತಿಳಿಯಿತು. ಅವನಿರುವಾಗ ತನ್ನ ಫೋನ್ನಲ್ಲಿ ವ್ಯಸ್ತಳಾಗಿರುತ್ತಿದ್ದಳು. ಅನುಳ ಫೋನ್ ಚೆಕ್ ಮಾಡಲು ಅವನಿಗೆ ಮನಸ್ಸಾಗುತ್ತಿತ್ತು. ಆದರೆ ಧೈರ್ಯವಿರಲಿಲ್ಲ. ಯಾರ ಫೋನನ್ನು ಯಾರೂ ಮುಟ್ಟುತ್ತಿರಲಿಲ್ಲ. ಅದು ಮನೆಯಲ್ಲಿನ ಒಂದು ನಿಯಮವಾಗಿತ್ತು. ಒಂದು ದಿನ ರಾತ್ರಿ 11 ಗಂಟೆಯಾಗಿತ್ತು. ಅನು ಅಭಿಯೊಡನೆ ಚಾಟ್ ಮಾಡಲು ಯೋಚಿಸಿ ಬೇಗನೆ ತನ್ನ ಕೆಲಸಗಳನ್ನು ಮುಗಿಸತೊಡಗಿದಳು. ಅನುಳ ಗಮನವನ್ನು ಕಂಪ್ಯೂಟರ್ ಮತ್ತು ಫೋನಿನಿಂದ ದೂರ ಮಾಡಲು ರಾಜೇಶ್ ತನ್ನ ಲ್ಯಾಪ್ಟಾಪ್ ಅನ್ನು ಬೇಗ ಆಫ್ ಮಾಡಿದ. ಅನು ಆಶ್ಚರ್ಯದಿಂದ ಏನಾಯಿತು ಎಂದಳು. ಕೆಲಸ ಮಾಡಲು ಮೂಡಿಲ್ಲ ಎಂದು ರಾಜೇಶ್ ಅವಳನ್ನು ಬಾಹುಗಳಲ್ಲಿ ಬಿಗಿದಪ್ಪಿದ. ತುಂಟ ನಗೆಯೊಂದಿಗೆ ಬಹಳ ಕೆಲಸ ಇದೆ ಮಾಡಲು ಎಂದು ಅವಳ ಮೇಲೆ ಪ್ರೀತಿಯ ಮಳೆಗೆರೆದ. ಅನು ಚಕಿತಳಾಗಿ ಆ ಮಳೆಯಲ್ಲಿ ನೆನೆದು ತೊಪ್ಪೆಯಾಗುತ್ತಿದ್ದಳು. ಅವಳ ತನುಮನ ಅರಳಿತು. ಮುಂದೆ ಹಲವಾರು ದಿನಗಳವರೆಗೆ ರಾಜೇಶ್ ಹೆಂಡತಿಗೆ ಸಾಕೆನಿಸುವಷ್ಟು ಪ್ರೀತಿ ನೀಡಿದ. ಅವಳನ್ನು ಹೊರಗೆ ಊಟಕ್ಕೆ ಕರೆದುಕೊಂಡು ಹೋದ. ಆಫೀಸ್ನಿಂದ ಹಲವು ಬಾರಿ ಫೋನ್ ಮಾಡಿ ವಿಚಾರಿಸುತ್ತಿದ್ದ, ರೇಗಿಸುತ್ತಿದ್ದ. ಅದನ್ನು ನೆನೆಸಿಕೊಂಡು ಒಬ್ಬಳೇ ಇದ್ದಾಗಲೂ ಅನು ನಗುತ್ತಿದ್ದಳು. ಗಂಡ ಹೆಂಡತಿಯರ ನಡುವೆ ರೇಗಿಸುವುದು, ಚುಡಾಯಿಸುವುದು ಅನು ಬಹುತೇಕ ಮರೆತುಬಿಟ್ಟಿದ್ದಳು. ಅವಳು ರಾಜೇಶನ ಹೊಸ ರೂಪ ನೋಡುತ್ತಿದ್ದಳು. ಈಗ ಅವಳು ಒಮ್ಮೆಯೂ ಅಭಿ ನೆನಪಾಗಲಿಲ್ಲ. ಫೋನ್ನಲ್ಲಿ ಮೆಸೇಜ್ ಓದಲು ಆಸೆಯಾಗಲಿಲ್ಲ. ರಾಜೇಶ್ಗೆ ತನ್ನ ತಪ್ಪು ಅರಿವಾಗಿತ್ತು. ಅವನು ಸುಧಾರಿಸಿದ್ದ. ನಾನು ದೋಷಿ, ನಾನು ನಿನಗೆ ಅನ್ಯಾಯ ಮಾಡಿದೆ, ನಿನ್ನ ಮನಸ್ಸಿಗೆ ನೋವುಂಟು ಮಾಡಿದ ಅಪರಾಧಿ ಎಂದು ಅನುಗೆ ಹೇಳಿದ. ಅನು ಏನೂ ಹೇಳದೆ ಅವನ ಎದೆಗೊರಗಿದ್ದಳು. ಅವಳ ಎಲ್ಲಾ ಆಕ್ಷೇಪಗಳು ದೂರವಾಗಿದ್ದವು. ಅಭಿಯೊಂದಿಗೆ ಸಂಪರ್ಕ ಇಟ್ಟುಕೊಂಡು ಅವಳಿಗೂ ಅಪರಾಧಿ ಮನೋಭಾವ ಕಾಡುತ್ತಿತ್ತು. 14 ಇಂಚಿನ ದೂರವನ್ನು ರಾಜೇಶ್ ತನ್ನ ಪ್ರೀತಿ ಹಾಗೂ ತಿಳುವಳಿಕೆಯಿಂದ ಕೊನೆಗಾಣಿಸಿದ್ದ. ಈಗ ಅನುಗೆ ಎಲ್ಲಾದರೂ ಅಲೆದಾಡುವ ಅಗತ್ಯ ಇರಲಿಲ್ಲ. ಇದೀಗ ತಾನು ಅಭಿಯ ಜೊತೆ ಮಾತನಾಡುವುದು ತಪ್ಪು ಎಂಬ ಭಾವನೆ ಅವಳನ್ನು ಪ್ರತಿದಿನ ಕಾಡುತ್ತಿತ್ತು. ಒಂದು ವೇಳೆ ಈ ಗೆಳೆತನವನ್ನು ಅಭಿ ತಪ್ಪಾಗಿ ತಿಳಿದುಕೊಂಡರೆ ಮುಂದೆ ನನ್ನ ಜೀವನಕ್ಕೆ ತೊಂದರೆಯಾಗುವುದರ ಜೊತೆಗೆ ಅವನ ಜೀವನವು ಇಕ್ಕಟ್ಟಿಗೆ ಸಿಲುಕಿಕೊಳ್ಳಬಹುದು. ಆದರೆ ಏಕಾಏಕಿ ನಾನು ಹೇಗೆ ಅವನಿಂದ ದೂರ ಹೋಗುವುದು? ಎಲ್ಲ ಆಗಿದ್ದು ನನ್ನಿಂದಲೇ. ಸುಮ್ಮನಿದ್ದವನನ್ನು ಮತ್ತೆ ಹುಡುಕಿ ಮಾತನಾಡಿಸಿದೆ. ತಪ್ಪಾಯಿತು. ಒಂದು ವೇಳೆ ನಾನೀಗ ಅವನ ಜೊತೆ ಮಾತು ಬಿಟ್ಟರೆ ನನ್ನ ಒಂಟಿತನದ ಸ್ವಾರ್ಥಕ್ಕೆ ಅವನನ್ನು ಬಳಸಿಕೊಂಡ ಹಾಗಾಗುತ್ತದೆ. ಏನು ಮಾಡಲಿ ಎಂದು ಚಿಂತಿಸುತ್ತಾ ಕುಳಿತಿದ್ದಾಗ ಅತ್ತ ಕಡೆಯಿಂದ ಅಭಿಯ ಮೆಸೇಜ್ ಬರುತ್ತದೆ. ಅನು, ಇನ್ನು ಮುಂದೆ ನನಗೆ ನಿನ್ನ ಜೊತೆ ಮಾತನಾಡಲು ಸಾಧ್ಯವಿಲ್ಲ. ನಮ್ಮಿಬ್ಬರ ಸ್ನೇಹದ ಮಾತುಕತೆಯನ್ನು ನನ್ನ ಹೆಂಡತಿ ತಪ್ಪಾಗಿ ತಿಳಿದುಕೊಂಡು ದೊಡ್ಡ ಜಗಳವೇ ನಡೆದು ಹೋಯಿತು. ನಮ್ಮಿಬ್ಬರ ಈ ಗೆಳೆತನದಿಂದಾಗಿ ನಮ್ಮ ಸಂಸಾರ ಹಾಳಾಗುವುದು ನನಗೆ ಇಷ್ಟ ಇಲ್ಲ. ಇವತ್ತು ಈ ಪರಿಸ್ಥಿತಿ ನನಗೆ ಬಂದಿರಬಹುದು. ಮುಂದೊಂದು ದಿನ ನಿನ್ನ ಗಂಡ ಕೂಡ ನಮ್ಮ ಈ ಸ್ನೇಹವನ್ನು ತಪ್ಪಾಗಿ ಅರ್ಥೈಸಿಕೊಂಡು ನಿನ್ನ ಮೇಲೆ ಅನುಮಾನಪಟ್ಟು ನಿನ್ನ ಸಂಸಾರವೂ ಹಾಳಾಗಬಹುದು. ಅದಕ್ಕೆ ಕಾರಣವಾಗಲು ನನಗೆ ಇಷ್ಟವಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸು. ಅಭಿಯ ಮೆಸೇಜ್ ಓದುತ್ತಿದ್ದಂತೆ ಅನುಳಿಗೆ ದುಃಖ ಆಗುವುದಕ್ಕಿಂತ ಜಾಸ್ತಿ ಖುಷಿಯಾಯಿತು. ರೋಗಿ ಬಯಸಿದ್ದು ಹಾಲು, ವೈದ್ಯ ಹೇಳಿದ್ದು ಹಾಲು ಎಂಬ ಗಾದೆಯಂತೆ ಅನು ತನ್ನ ಫೋನ್ನಿಂದ ಅಭಿ ನಂಬರ್ ಡಿಲೀಟ್ ಮಾಡಿ ಫೇಸ್ಬುಕ್ನಿಂದ ಅನ್ಫ್ರೆಂಡ್ ಮಾಡಿಬಿಟ್ಟಳು. ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದುಕೊಂಡಿದ್ದೇನೆ. ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಹಾಗೂ ಕಾಮೆಂಟ್ ಮಾಡುವುದನ್ನು ಮರೆಯಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಧನ್ಯವಾದಗಳು.